Brahmin's Cafe, Brahmin's Cafe. ನನ್ನನ್ನು ನಿಮ್ಮ ಮನೆ ಒಳಗೆ ಮಾಡ್ಕೊಳ್ಳಿ ಅಂತಾಳೆ. ಇದೆಲ್ಲ ಹೇಳಿದ್ಲ ನಿನ್ಗೆ? ಪಂಚಗವ್ಯ ಪ್ರೋಕ್ಷಣೆ ಮಾಡ್ಬೋದಿತ್ತು, ಅದರಿಂದ ಯಾರೇನು ಕಳ್ಕೊಂತಿದ್ರು? ಅದಿರ್ಲಿ ಅಮ್ಮ, ಇದಕ್ಕೆ ಮುಂಚೆ ಇವಳು ಮುಟ್ಟಿದ ಪದಾರ್ಥ ನೀನು ಯಾವತ್ತೂ ತಿಂದೇ ಇಲ್ವಾ? ಇವಳು ಮತ್ತೆ ಬ್ರಾಹ್ಮಿನ್ಸ್ ಕೆಫೆ ಓಪನ್ ಮಾಡಿದಾಗ ನಮಗೋಸ್ಕರ ಅಂತ ದೊಡ್ಡ ಕೆರೆಯಲ್ಲಿ ಊಟ ಕಳಿಸಿದ್ಲು. ವೈಭವ್, ಯಾರು ಕಳ್ಸಿದ್ದು ಹೇಳೋ? ಕರುಣ ಕಳಿಸಿರೋದು. ಅವಳು ಕೈಯಾರೆ ಅಡುಗೆ ಮಾಡಿ ಕಳಿಸಿದಾಳೆ, ಸ್ಪೆಷಲ್ ಆಗಿ ನಿನಗೆ ಮತ್ತೆ ಅಪ್ಪಂಗೆ. ಅವಳು ಆಸೆ ಪಡ್ತಿದ್ದಾಳೆ ಅಂದ್ರೆ ನಾನೇ ಎಲ್ಲಾರ್ಗೂ ಪಡಿಸ್ತೀನಿ ಇವತ್ತು. ನೀನು ಮಾಡೋದಕ್ಕಿಂತ 2 ಪಟ್ಟು ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಡಿಗೆ ಅದ್ಭುತವಾಗಿದೆ. ಒಳ್ಳೆ ಮನಸ್ಸಿರೋ ಹುಡುಗಿ ಕೈ ರುಚಿ ಬಹಳ ಚೆನ್ನಾಗಿರುತ್ತೆ. ಆ ಹುಡುಗಿಗೆ ಒಳ್ಳೆ ವರಾನೇ ಸಿಗ್ತಾನೆ. ಆ ಭಗವಂತ ಏನಾದ್ರೂ ನಮ್ ಕಡೆ ನೋಡಿದ್ರೆ ಆ ಹುಡುಗಿನ ನಮ್ಮನೆಗೆ ಸೊಸೆ ಮಾಡ್ಕೊಂಡ್ಬಿಡ್ತೀನಿ. ಆಗ ಇವಳು ಮಾಡಿದ ಅಡುಗೆನ ಚಪ್ಪರ್ಸ್ಕೊಂಡು ತಿಂದ್ರಿ, ಅಮೃತ ಸಮಾನವಾಗಿದೆ ಅಂತ ಹಾಡಿ ಹೊಗಳಿದ್ರಿ. ಈಗ ಅಡುಗೆ ಮನೆಗೆ ಹೋಗಿ ಅದೇ ಕೈಗಳಿಂದ ಕಾಫಿ ಮಾಡಿದ್ರೆ ನಿನ್ನ ಮಡಿ ಮೈಲ್ಗೆ ಹಾಳಾಗೋಗುತ್ತೆ, ಕಾಫಿ ವಿಷ ಆಗುತ್ತೆ ಅಲ್ವಮ್ಮ? ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತಾಳೆ ಹಾಕ್ಬೇಡ ನೀನು. ಆವಾಗ ನನಗೆ ಬುದ್ಧಿ ಇರಲಿಲ್ಲ, ಇವಾಗ ಬಂದಿದೆ. ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ? ನೋಡು, ಸುಮ್ಮನೆ ವಾದ ಮಾಡಬೇಡ. ಕಾಫಿ ತಣ್ಣಗಾಗ್ತಾ ಇದೆ, ನಿನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ಕುಡ್ದು ಹೊರಡು. ನನಗೆ ಬೇಡ. ಯಾಕೋ ಬೇಡ? ಇವಳು ಯಾಕೆ ಇದನ್ನೆಲ್ಲ ಮಾಡಬೇಕು? ನನ್ನ ಕೆಲಸ ಏನೇ ಇದ್ರೂ ಕರುಣ ಮಾಡ್ತಾಳೆ. ಅವಳಿಗೆ ಅಡುಗೆ ಮನೆ ಪ್ರವೇಶ ಇಲ್ಲ ತಾನೆ? ಬೇಡ, ಸೇರಿಸ್ಬೇಡ. ನೀನೇ ಮಾಡಿ ಅವಳ ಕೈಲಿ ಕೊಟ್ಟು ಕಳ್ಸು. ಅದೆಲ್ಲ ಆಗದ ಮಾತು. ಮದುವೆ ಮುರಿದು ಬಿತ್ತು ಅಂತ ಇವಳು ಮನ್ಸು ಕೆಡಿಸ್ಕೊಂಡಿದ್ದಾಳೆ. ಸುಮ್ಮನೆ ಕೂತಿರೋ ಬದಲು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ನಿನ್ನ ನೀನು ಬ್ಯುಸಿಯಾಗಿ ಇಟ್ಕೊ ಅಂತ ನಾನೇ ಇವಳಿಗೆ ನಿನ್ನ ಕೆಲಸಗಳನ್ನ ಮಾಡು ಅಂತ ಹೇಳಿದ್ದೀನಿ. ಅಮ್ಮ, ನಿನಗೆ ಬೇಕು ಅಂದ್ರೆ ಅಸಿಸ್ಟೆಂಟಾಗಿ ಇಡ್ಕೋ. ಇಲ್ಲ, ನಮ್ಮ ಮನೆ ಎಲಿಜಬೆತ್ ರಾಣಿ ಇದ್ದಾಳಲ್ಲ, ಅವಳು ಸೇವೆ ಮಾಡ್ಕೊಂಡಿರೋದಕ್ಕೆ ಹೇಳು. ನನಗೆ ಇವಳ ಸರ್ವಿಸ್ ಬೇಕಾಗಿಲ್ಲ, ಅದರ ಅಗತ್ಯನೂ ಇಲ್ಲ. ಆಯ್ತು, ಇವತ್ತೊಂದು ದಿನ ಕುಡಿತೀನಿ. ಕೊಡು. ಥ್ಯಾಂಕ್ಸ್ನ ನಾನು ನಿಮ್ಗೆ ಹೇಳಬೇಕು. ಥ್ಯಾಂಕ್ಸ್ ಅ ಲಾಟ್. ಹುಷಾರಾಗಿ ಆಫೀಸ್ಗೆ ಹೋಗ್ಬಿಟ್ಟು ಪಾಪ.
ಏಯ್, ಏನೇ ಮಾಡ್ತಿದ್ಯಾ? ಯಾರ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು? ಅದು ಅದು ಅಮ್ಮ ಹೇಳಿದ್ರು. ಆಹಾ, ಏನಂತ ಹೇಳಿದ್ರು? ಅದು ನಿಮ್ಮೆಲ್ಲ ಕೆಲಸಗಳನ್ನು ನಾನೇ ಮಾಡಬೇಕು ಅಂತ ಹೇಳಿದ್ರು. ಹೇಳ್ತಾರ ಅವ್ರು, ಹೋಗಿ ಒಂದು ಸ್ವಲ್ಪ ಮಣ್ಣು ತಿನ್ನು ಅಂತ. ಹೋಗಿ ತಿನ್ಬಿಡ್ತೀಯಾ? ಇಡೇ ಶೂಸ್ನಲ್ಲಿ ಬಂದ್ಬಿಟ್ಲು ದೊಡ್ಡದಾಗೆ. ಕಾಫಿ ತಂದು ಕೊಟ್ಟಿದ್ದೇನು, ಶೂ ಪಾಲಿಷ್ ಮಾಡಿದ್ದೇನೋ, ಅದನ್ನ ಕಣ್ಣು ಒತ್ಕೊಂಡಿದ್ದೇನೋ. ಸದ್ಯ ತಲೆ ಮೇಲೆ ಹೊತ್ಕೊಳಕ್ ಹೇಳಿಲ್ವಾ? ಇಲ್ಲ. ಹೇಳಿದ್ದಿದ್ರೆ ಅದನ್ನೂ ಮಾಡ್ತಿದ್ಯೇನೋ. ಕೂಲ್ ವೈಭವ್, ಕೂಲ್. ಪಾಪ ಅವಳಿಗೆ ನಿಮ್ಮ ಸೇವೆ ಮಾಡಬೇಕು, ನಿಮ್ಮನ್ನ ಖುಷಿಯಾಗಿಡಬೇಕು ಅಂತ ತುಂಬ ಆಸೆ. ಅದು ಅಲ್ಲದೆ ಅಮ್ಮನ ಮಾತು ಬೇರೆ ಮೀರಕ್ಕಾಗತ್ತಾ? ಮಾಡಲೇಬೇಕು. ಹೌದೌದು, ದೊಡ್ಡ ಮಾತೃವಾಕ್ಯ ಪರಿಪಾಲಕಿ. ಏಯ್, ನಿನ್ನ ಅತಿ ವಿನಯವಂತಿಕೆ, ಅತಿ ನಾಜುಕ್ತನ ನನ್ನ ಹತ್ರ ಇಟ್ಕೋಬೇಡ. ಅಮ್ಮ ನಿನ್ನನ್ನು ಕರೆಸ್ಕೊಂಡಿರೋದು ನಿನ್ನ ಮನಸ್ಥಿತಿ ಸರಿಯಾಗೋವರೆಗೂ 4 ದಿನ ಇದ್ದೋಗ್ಲಿ ಅಂತ. ಬಂದ್ಯಾ, ತಿಂದ್ಯಾ, ರೆಸ್ಟ್ ಮಾಡಿದ್ಯಾ, ಕೆಟ್ಟಿರೋ ತಲೆ ಸರಿ ಹೋಯ್ತಾ? ಇಷ್ಟರಲ್ಲೇ ಇರಬೇಕು, ಇಷ್ಟರಲ್ಲೇ ಇರಬೇಕು ನಿನ್ನ ಲಿಮಿಟು. ಅದು ಬಿಟ್ಟು ಅಮ್ಮ ಹೇಳಿದ್ರು, ತಿಮ್ಮ ಹೇಳಿದ್ರು ಅಂತ ನನ್ನ ವಿಷಯಕ್ಕೆ ಮೂಗು ತೂರಿಸ್ಕೊಂಡು ಬಂದ್ಯೋ, ಚೆನ್ನಾಗಿರೋದಿಲ್ಲ. ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ಗೆಸ್ಟಾಗಿ ಬಂದಿದೀಯಾ, ಗೆಸ್ಟಾಗಿ ಹೋದರೆ ಬೆಸ್ಟು. ನೀನು ನನ್ನ ಸೇವಕಿ ಅಲ್ಲ, ನಾನು ನಿನ್ನ ಯಜಮಾನನೂ ಅಲ್ಲ. ನನ್ನ ಕೆಲಸ ಮಾಡೋದಕ್ಕೆ ನನ್ನ ಹೆಂಡತಿ ನನ್ನ ಯಜಮಾನ್ತಿ ಇದ್ದಾಳೆ, ತಿಳ್ಕೊ. ಕರ್ಣ, ನಾನೇನು ಹೊರಡ್ತೀನಿ. ಬಾಯ್ ವೈಭವ್, ನೀವಿಂಥ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಓಕೆ, ಬೈ ಡಿಯರ್. ಬಾಯ್. ಥ್ಯಾಂಕ್ ಯು. ಸರಿ, ಟೇಕ್ ಕೇರ್. ಬಾಯ್. ನಾನು ಮಾಡೋ ಕೆಲಸನೆಲ್ಲ ನೀನು ಮಾಡಿಬಿಟ್ರೆ ನನ್ನ ಸ್ಥಾನಕ್ಕೆ ನೀನು ಬರ್ಬೋದು ಅನ್ನೋ ಭ್ರಮೆ ನೀನು ಹಿಡ್ದಿರ್ಬೋದೇನೋ. ನೀನಿದೆಂಥ ಗೋಸುಂಬೆ ವಂಶ ಅಂತ ನನಗೆ ಗೊತ್ತಿಲ್ವಾ? ಆವತ್ತೇ ಮದುವೆ ದಿನವೇ ಶಾಂತಮ್ಮ ನೊಂದ್ಕೋಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟ. ಇಲ್ಲದೇ ಇದ್ದಿದ್ರೆ ಆವತ್ತೇ ನಿಮ್ಮನ್ನು ಮಾವನ ಮನೆಗೆ ಕಳಿಸ್ತಿದ್ದೆ. ನನಗೆ ಈಗಲೂ ಚೆನ್ನಾಗಿ ಗೊತ್ತು ನಿಮ್ಮ ಅಜ್ಜಿ ಏನೋ ದೊಡ್ಡ ಸ್ಕೆಚ್ ಹಾಕ್ಕೊಂಡು ನಿನ್ನನ್ನು ಇಲ್ಲಿ ಕಳಿಸಿದಾಳೆ ಅಂತ. ಆದರೆ ನಾನು ಇಲ್ಲಿರೋವರೆಗೂ ನಿಮ್ಮದು ಯಾವುದೇ ಒಂದೇ ಒಂದು ಬೇಳೆಕಾಳು ಸಹ ಬೇಯಿಸ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಂಡು ನನ್ನ ಗಂಡನಿಗೆ ಅದೇನು ಚಾಕ್ರಿ ಮಾಡಬೇಕೋ ಮಾಡು.
ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ನಡೆಯೋದೇ ಬೇರೆ. ನೀನು ಆಫ್ಟರ್ ಆಲ್ ಒಂದು ಸಣ್ಣ ರೂಮ್, ಐ ಥಿಂಕ್ ಅದು 10x10 ಕೂಡ ಇಲ್ಲ ಅನಿಸುತ್ತೆ, ಅಷ್ಟಕ್ಕೆ ಮಾತ್ರ ಮಹಾರಾಣಿ. ಉಳಿದ ಕಡೆ ಓಡಾಡೋದಕ್ಕೆ ಒಂದು ಹಾವರಾಣಿಗಿರೋ ಸ್ವಾತಂತ್ರ್ಯನೋ ನಿನಗಿಲ್ವಲ್ಲೇ. ಅಂಥದ್ರಲ್ಲಿ ವೈಭವ್ ನಿನಗೆ ಜಸ್ಟ್ ತಾಳಿ ಕಟ್ಟಿದ್ದಾರೆ ಅಂತ ತುಂಬ ಮೆರಿತಾ ಇದೆಯಾ? ಲಿಸನ್ ಕೇರ್ಫುಲಿ. ನಿನಗೆ ವೈಭವ್ ಸಪೋರ್ಟ್ ಮಾತ್ರ ಇರೋದು, ಬಟ್ ನನಗೆ ಇಡೀ ಮನೆಯವ್ರ ಸಪೋರ್ಟ್ ಇದೆ, ತಿಳ್ಕೊ. ಒಂದು ನಾಟಕದ ಮದುವೆ ಮಾಡ್ಕೊಂಡು ಬಂದಿರೋ ನಿನಗೆ ಇಷ್ಟೊಂದು ದಿಮಾಕ್ ಇರಬೇಕಾದ್ರೆ ಇನ್ನು ನಾನು ಬಳಗದವರೆಲ್ಲ ಒಪ್ಪಿ 100 ಜನರ ಮುಂದೆ ಹಸೆಮಣೆವರೆಗೂ ಬಂದವಳು. ಮತ್ತೆ ಹಸೆಮಣೆ ಏರಿ ತಾಳಿ ಕಟ್ಟಿಸ್ಕೊಳ್ದೆ ಬಿಡ್ತೀನಾ? ಇನ್ನು ಕೆಲವೇ ದಿನಗಳಷ್ಟೇ, ನನ್ನ ಸ್ಥಾನ ಇಲ್ಲಿ, ಇನ್ನು ನಿನ್ನ ಸ್ಥಾನ ಅದೇನೋ ಹೇಳ್ತಾರಲ್ಲ, ಕೇರ್ ಆಫ್ ಫುಟ್ಪಾತ್, ಅಲ್ಲಿ ಬಿದ್ದಿರ್ತೀಯ. ಸಣ್ಣ ಹುಡುಗಿ ನೀನು ನನಗೆ ಸವಾಲು ಹಾಕ್ತೀಯಾ? ಸೋಲು ನಿನಗೆ ಕಟ್ಟಿಟ್ಟ ಬುತ್ತಿ. ನೋಡೇ ಬಿಡೋಣ, ನೀನಾ ಇಲ್ಲ ನಾನಾ ಅಂತ. ಎಲ್ಲರ ಸಪೋರ್ಟು ಇದೆ ಅಂತ ಮೆರೀತಿದೆಯಲ್ಲ, ನಿನ್ನ ಎಲ್ಲ ಆಟಕ್ಕೂ ಸದ್ಯದಲ್ಲೇ ಫುಲ್ ಸ್ಟಾಪ್ ಪಡ್ತೀನಿ. ಹೇಳಿ ಅಕ್ಕ, ಏನು ವಿಷಯ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಸಂಕೋಚ ಪಟ್ಕೊಳ್ದೆ ನೇರವಾಗಿ ಉತ್ತರ ಹೇಳಬೇಕು. ಕೇಳಿ ಅತ್ತ. ಮದುವೆ ಆದರೂ ಇಷ್ಟು ದಿನ ನೀವು ದೂರನೇ ಇದ್ರಿ, ಈಗ ವಿಧಿ ನಿಮ್ಮಿಬ್ರನ್ನೂ ಹತ್ರ ಸೇರಿಸಿದೆ. ಈಗಲೂ ದೂರನೇ ಇದ್ದೀರಾ ಅಥವಾ ಏನಾದರೂ ಹತ್ರ ಆಗೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲ. ಅಂದರೆ ಇನ್ನೂ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಅತ್ತೆ. ಇನ್ಯಾವಾಗ ಮಾಡ್ತೀರಾ? ತಲೆ ಹಣ್ಣಾದ್ಮೇಲ? ಮದುವೆ ಆಗಿ ತಪ್ಪು ಮಾಡಿದ್ರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮದುವೆ ಆಗಿ ದೂರ ಇರೋದು ತಪ್ಪಲ್ವಾ? ಮನೇಲಿ ಯಾರು ಇವಳನ್ನ ಸೊಸೆ ಅಂತ ಒಪ್ಕೊಂತಿಲ್ವಲ್ಲ ಅತ್ತೆ. ನೀನು ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ತಾನೇ? ಮತ್ತೆ ಅವ್ರು ಯಾಕೆ ಒಪ್ಕೋಬೇಕು? ಮದುವೆಗೇನು ಅವ್ರು ಒಪ್ಪಿಗೆ ತಗೊಂಡಿದ್ರ ನೀವು? ಇಲ್ವಲ್ಲ. ಆದರೂ ಅಪ್ಪ ಅಮ್ಮ ಇವಳನ್ನ ಸೊಸೆ ಅಂತ ಒಪ್ಕೋಬೇಕತ್ತೆ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ, ನಮ್ಮ ದಾಂಪತ್ಯ ಜೀವನ. ನೀವಿಬ್ರು ಹೀಗೆ ದೂರ ಇದ್ದು ಅವ್ರು ಒಪ್ಲಿ ಇವ್ರು ಒಪ್ಲಿ ಅಂತ ಕೂತಿದ್ರೆ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಮಾತು ದೂರದ್ದೇ. ನಾನೊಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಂಗೆಲ್ಲ ಆಗಬೇಕು, ಇವಳನ್ನ ಅವ್ರು ಒಪ್ಕೋಬೇಕು ಅಂದರೆ ಮೊದಲು ಅವ್ರ ಕೈಗೊಂದು ಮಗು ಹಾಕಿ. ಆ ಮಗು ಕಣ್ಣು ಬಿಡ್ತಿದ್ದ ಹಾಗೆ ಇವ್ರಗಳ ಕಣ್ಣು ತೆರೆಯುತ್ತೆ. ಒಂದು ತಾಳಿ ನಿಮ್ಮಿಬ್ರನ್ನ ಒಂದು ಮಾಡಿದಾಗೆ ಆ ಪುಟ್ಟು ಕಂದಮ್ಮ ನಮ್ಮೆಲ್ರೂ ಒಂದು ಮಾಡತ್ತೆ.
ನಮ್ಮ ವಂಶದ ಕುಡಿ ಅಂತ ಅವ್ರೆಲ್ರಿಗೂ ಹೆಮ್ಮೆ ತರತ್ತೆ. ನೀವು ಹೇಳ್ತಾ ಇರೋದು ನಿಜನಾ ಅತ್ತೆ? ಖಂಡಿತ ನಿಜ ಅಪ್ಪ. ಈ ಮನೆಯಲ್ಲಿ ನಿಮ್ಗೊಂದು ಗಟ್ಟಿಯಾದ ನೆಲೆ ಸಿಗ್ಬೇಕು ಅಂದ್ರೆ ಈ ಮನೆಗೊಂದು ಪುಟ್ಟ ಪಾಪು ಬರಬೇಕು. ಅದರ ಮುಗ್ಧ ನಗು, ಅಳು, ತುಂಟಾಟ, ಚೀರಾಟ ನಮ್ಮ ಮನೆ ಮನಸ್ಸುಗಳನ್ನ ತುಂಬಬೇಕಪ್ಪ. ನಿಮ್ಮ ಹಾಗೆ ಪ್ರೀತಿಸಿ ಮದುವೆ ಆಗಿ ಅಪ್ಪ ಅಮ್ಮನಿಂದ ದೂರದವ್ರನ್ನ ನಾನು ತುಂಬ ಜನನ ನೋಡಿದ್ದೀನಿ. ಹಾಗೆ ಒಂದು ಮಗು ಆದಮೇಲೆ ಅಪ್ಪ ಅಮ್ಮನ ಸೇರಿದವ್ರನ್ನೂ ನೋಡಿದ್ದೀನಿ. ಮಗು ದೇವ್ರ ಸಮಾನ ಅಂತಾರೆ. ಯಾರು ತಾನೇ ಮನೆಗೆ ದೇವ್ರು ಬಂದರೆ ಬೇಡ ಅಂತಾರೆ ಹೇಳಿ? ನಾನು ಬೇರೆ ಜಾತಿಯವಳು ಅಂತ ಶಾಂತಮ್ಮ ನನ್ನನ್ನು ದೇವ್ರ ಮನೆಯಿಂದ ಅಡುಗೆ ಮನೆಯಿಂದನೇ ಹೊರ ಇಟ್ಟಿದ್ದಾರೆ. ನನ್ನ ನೆರಳು ಕಂಡ್ರೇ ಸಿಡ್ದು ಬೀಳ್ತಾರೆ. ಅಂಥವರು ನಮ್ಮನ್ನು ಅಂಥವ್ರೆ ನಾಳೆ ನಮಗೆ ಮೊಮ್ಮಗಳು ಹುಟ್ಟಿದ್ಲು ಅಂತ ಊರು ತುಂಬ ಹೇಳ್ಕೊಂಡು ಬರ್ತಾರೆ. ತಮ್ಮ ಆಚಾರ ವಿಚಾರಗಳನ್ನ ಗಾಳಿಗೆ ತೂರಿ ನಿಮ್ಮನ್ನು ಒಪ್ಕೊಳ್ಳೋದು ಅವಾಗಲೇ. ನೀನು ಬೇರೆ ಜಾತಿಯವಳು ಇರ್ಬೋದಮ್ಮ, ಆದ್ರೆ ಹುಟ್ಟ ಮಗು ಇವನ್ ಜಾತಿದಾಗತ್ತಲ್ಲ, ಮುಗಿತಲ್ಲ ಅಲ್ಲಿಗೆ. ಅವ್ರ ಮನಸ್ಸು ಬದಲಾವಣೆ ಆಗಬೇಕು. ನಿಮ್ಮ ಬದುಕಿಗೊಂದು ನ್ಯಾಯ ಸಿಗಬೇಕು. ನೀವಿಬ್ರು ಆದಷ್ಟು ಬೇಗ ದಾಂಪತ್ಯ ಜೀವನ ಶುರು ಮಾಡಬೇಕು. ಅತ್ತೆ ಹೇಳ್ತಾ ಇರೋದು ನಿಜ ಕರ್ಣ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ನನ್ನ ಮೈಯಲ್ಲಿ ಹರಿತಿರೋ ಅವ್ರ ರಕ್ತ. ಇದೇ ರಕ್ತ ನಾಳೆ ನಮ್ಮ ಮಗು ಮೈಯಲ್ಲೂ ಹರಿಯುತ್ತೆ. ಅತ್ತೆ ಹೇಳ್ದಾಗೆ ಅದು ನಮ್ಮೆಲ್ಲರನ್ನೂ ಒಂದು ಮಾಡುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನಂತೀಯ? ಅತ್ತೆ ದೊಡ್ಡವರು, ಅವ್ರ ಅನುಭವದ ಮಾತಲ್ಲಿ ಅರ್ಥ ಇರುತ್ತೆ. ನಿಮ್ಗೆ ಓಕೆ ಅಂದರೆ ನನಗೂ ಓಕೆ. ಇಷ್ಟು ಬೇಗ ನೀವು ಒಪ್ಕೋತೀರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸದ್ಯ ಒಪ್ಕೊಂಡಲ್ಲ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಇವತ್ತು ಹೇಗಿದ್ರು ಒಳ್ಳೆ ದಿವಸ, ನಿಶಾಕಕ್ಕೆ ಹೇಳಿ ಮಾಡಿಸಿದ್ದೀನ. ಏನು ಪುರೋಹಿತ್ರೆ, ಏನಂತೀರಾ? ಅಲ್ಲ ಅತ್ತೆ, ಪಂಚಾಂಗನೂ ನಾನು ಸ್ವಲ್ಪ ನೋಡ್ಬೇಕಲ್ಲ. ನಾನೆಲ್ಲ ನೋಡಿನೇ ನಿಶ್ಚಯ ಮಾಡಿರೋದು. ನೀನೇನು ತಲೆ ಕೆಡಿಸ್ಕೋಬೇಡ. ಇವತ್ತು ರಾತ್ರಿ ಮಧುಚಂದ್ರಕ್ಕೆ ನಾನೆಲ್ಲ ಏರ್ಪಾಟ್ ಮಾಡ್ತೀನಿ, ನೀವು ರೆಡಿ ಇರಿ ಅಷ್ಟೇ.